ಹೋದ್ರೆ ಟ್ರಯಲ್ ಸುದೀರ್ಘವಾಗಿ ಜಗ್ತಾ ಹೋದ್ರೆ ಅದು ಶಿಕ್ಷಣ ಆಗಿಬಿಡುತ್ತೆ ಪಾಪ ಅವ್ರಿಗೆ. ಅವ್ನ ವ್ಯಕ್ತಿ ಸ್ವಾತಂತ್ರ್ಯ ಕಸ್ಕೊಂಡಂಗೆ ಆಗಿ ಹೋಗ್ಬಿಡ್ತದೆ, ಬದುಕು ಸ್ವಾತಂತ್ರ್ಯ ಕಸ್ಕೊಂಡಂಗೆ ಆಗಿ ಹೋಗ್ಬಿಡ್ತದೆ, ಅವ್ನ ಬದುಕು ಹಾಳಾಗಿ ಹೋಗ್ಬಿಡ್ತದೆ ಜೈಲಿನಲ್ಲೇ. ಇದನ್ನು ಸಹಿತ ಇಲ್ಲೇ ನೋಡಬೇಕಾಗಿದ್ದು ಈ ಎಲ್ಲ ದೃಷ್ಟಿ ಇಟ್ಕೊಂಡು UAPA ಅನ್ನುವಂಥದ್ದು ಇದೇನು ಕಾನೂನು ಅದ, ಇದು ಅತ್ಯಂತ ಕ್ರೂರ ಕಾನೂನು. ಅದೇ ಕಾಲ ಇಡಿಯಲ್ಲಿದ್ದಂಥದ್ದು ಸಹಿತ ಇದೆ ಹೇಳಬೇಕಾಗ್ತದೆ. ಎರಡೂ ಕಡೆಗಳಲ್ಲೇ ನಾವು ಹೇಳೋದು ಇಷ್ಟ, ನೀವು ಜಾಮೀನು ಕೊಡೋದು ಬೇಕಾಗಿಲ್ಲ, ಎನ್ಕ್ವೈರಿ ಮಾಡಿ ಸಡನ್ನಾಗಿ ಡಿಸಿಷನ್ ಕೊಡ್ರಿ, ಶಿಕ್ಷೆ ಕೊಡ್ರಿ, ಇಲ್ಲ ಜಾಮೀನು ಕೊಡ್ರಿ ಅಂತ. UAPAದಲ್ಲೂ ಕೇಳೋದು ಅದನ್ನು. ಇವತ್ತು ಅನಗತ್ಯ ಉಮರ್ ಕಾಲೇಜ್ ಮತ್ತು ಸರ್ಜಿಲ್ 5 ವರ್ಷ ಅದು, ಇನ್ನೊಂದು ವರ್ಷ ನಂತರ ನಾವು ಜಾಮೀನು ಬಗ್ಗೆ ವಿಚಾರ ಮಾಡ್ತಂತ ಹೇಳಿದಾಗ 6 ವರ್ಷ ಆಮೇಲೆ ಇಲ್ಲಿವರೆಗೆ ಎನ್ಕ್ವೈರಿ ಮಾಡಿ ಡಿಸಿಷನ್ ತೊಗೊಂಡು ಅವ್ನು ಶಿಕ್ಷೆ ಕೊಡೋಕ್ಕಾಗ್ತಾಯಿಲ್ಲ ಸುಪ್ರೀಂ ಕೋರ್ಟಿಗೆ ಅನ್ನೋದು ಪ್ರಶ್ನೆ ಇವತ್ತು ವಿರೋಧ ಪಕ್ಷಗಳ ಜೊತೆಗೆ ವಿಚಾರವಾದಿಗಳು ಅಥವಾ ತಿಳುವಳಿಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟು ಇಲ್ಲೇ ಸ್ವಾಯತ್ತ ಸಂಸ್ಥೆ ಇರೋದು ಈಗಾಗಲೇ ಅವರು ತಿಳಿಸಿದ್ದಾರೆ. ಬಟ್ ನೀವು ನಮಗೆ ಇದ್ದಂಥ ಒಂದೇ ಸಿಂಪಲ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜಾಮೀನು ಕೊಡೋದಿಲ್ಲ, ಹಾಗಾದ್ರೆ ಎನ್ಕ್ವೈರಿ ಮಾಡಿ ಜಲ್ದಿ ಶಿಕ್ಷೆ ಕೊಡ್ರಿ. ಜಾಮೀನು ಕೊಡೋದು ಶಿಕ್ಷೆ ಆದಾಗ ಮತ್ತು ಅದು ಅಪರಾಧ ಇನ್ನು ಪ್ರೂವ್ ಆಗಿ ಆಂತರದ ಹೊರಗೆ ಬಂದಂದ್ರೆ ಅಲ್ಲೇ ಅವ 10-20 ವರ್ಷ ಕಳೆದ್ರೆ ಅದೇ ಒಂದು ಶಿಕ್ಷೆ ಆಯ್ತಲ್ರಿ. ಅದಕ್ಕೆ ಇಲ್ಲಿ ನಿರಪರಾಧಿ ಅಂತ ಹೇಳ್ತಾ ಇಲ್ಲ, ಆದರೆ ಜಾಮೀನು ಕೊಡ್ರಿ ಒಂದ, ಇಲ್ಲ ಶಿಕ್ಷೆ ಕೊಡ್ರಿ ಒಂದ, ಎಲ್ಲರಲ್ಲಿ ಯಾವುದು? ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಅದರ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ವಾ, ಡಾಕ್ಯುಮೆಂಟ್ಸ್ ಅವ್ರ ಕಡೆ ಇಲ್ವಾ, ಸುಮ್ಮನೆ ತುಕಡೆಗೆ ಹೆಂಗೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತದ. ಇದನ್ನು ಸಹಿತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಅಂತ. ತುಕಡೆ ಇದ್ದರೆ ತುಕಡೆ ಆಗಿಲ್ಲ, ಅವರು ತುಕಡೆಗೆ ಹೋಗಲಿ, ಬಟ್ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಶಿಕ್ಷೆ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ರೆ ಯೋಗ್ಯ ಅಲ್ಲ. ಇದಕ್ಕೆ ಏನು ಅನಿಸ್ತದೆ ನಿಮ್ಗೆ? ನಾವು ಮಾತಾಡೋದು ತಪ್ಪು ಅನಿಸ್ತದೇನು? ತಪ್ಪು ಅಂದರೆ ಸರಿ ಅನ್ರಿ. ಒಟ್ಟಿನಲ್ಲೇ ಈ ಅನಗತ್ಯ ಈ ಜಾಮೀನನ್ನು ಮುಂದೂಡ್ತಾ ಹೋಗೋದು ಇದೊಂದು ದೊಡ್ಡ ಶಿಕ್ಷೆ. ಅದು ನಿಲ್ಲಿ. UAPA ಮತ್ತು EDಗಳಲ್ಲಿದ್ದಂಥ ಈ ಕ್ಲೌಸಸ್ ಏನಿದಾವೆ ತಪ್ಪು. ಹೌದು, ಒಂದು ಏನೋ ಕಾರಣಕ್ಕಾಗಿ ಮಾಡಿರ್ಬೋದು ಅದನ್ನು, ಬಟ್ ಅವು ಇಲ್ಲೇ ಒಬ್ಬ ವ್ಯಕ್ತಿಯ ಬದುಕು ಸ್ವಾತಂತ್ರ್ಯ ಕಸ್ಕೊಳ್ತದೆ, ಅವನ ಬದುಕು ಹಕ್ಕನ್ನು ಕಸ್ಕೊಳ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಧ ದೇಶದ ಸತ್ಯದ ಕೈಗೊಂಡೆ ವಂದನೆಗಳು.